ಈ ಎಮರ್ಜೆನ್ಸಿ ಟೈಮ್ ಅನ್ನೋದು ಇಡೀ ಭಾರತದ ಇತಿಹಾಸದಲ್ಲೇ ಒನ್ ಆಫ್ ದಿ ವರ್ಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ವಿರೋಧ ಪಕ್ಷದವರನ್ನ ಆ್ಯಂಡ್ ಸಾಮಾನ್ಯ ಜನರನ್ನ ನಾಯಿಗಿಂತ ಹೀನಾಯವಾಗಿ ಟ್ರೀಟ್ ಮಾಡ್ತಾ ಇದ್ರು. ಆ್ಯಂಡ್ ಕೋಟ್ಯಾಂತರ ಜನ ಗಂಡಸರಿಗೆ ಬಲವಂತವಾಗಿ ಆಪರೇಷನ್ ಮಾಡಿ ಅವರಿಗೆ ಮಕ್ಕಳು ಆಗದಿರೋ ಥರ ಮಾಡ್ತಾರೆ. ಈ ಟೈಮಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಒಂದೇ ಒಂದು ನ್ಯೂಸ್ ಕೂಡ ಬರಬಾರ್ದು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಫ್ರೀಡಮ್ ಅನ್ನೋದೇ ಇರಲಿಲ್ಲ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಎಮರ್ಜೆನ್ಸಿ ಅಂದರೆ ಏನು, ಇದನ್ನು ಯಾಕೆ ಜಾರಿಗೆ ತಂದರು ಅಂತ ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. 1971 ಏಪ್ರಿಲ್ 24 ಆ ದಿನ ಅಲಹಾಬಾದ್ ಹೈಕೋರ್ಟಲ್ಲಿ ರಾಜ್ ನಾರಾಯಣ್ ಅನ್ನೋ ವ್ಯಕ್ತಿ ಇಂದಿರಾ ಗಾಂಧಿಯವರ ಮೇಲೆ ಒಂದು ಕೇಸನ್ನು ಹಾಕ್ತಾರೆ. ಈ ಕೇಸನ್ನು ಯಾಕೆ ಹಾಕ್ತಾರೆ ಅಂದರೆ 1971 ಲೋಕಸಭಾ ಎಲೆಕ್ಷನಲ್ಲಿ ಈ ಇಂದಿರಾ ಗಾಂಧಿಯವರು ರಾಜ್ ನಾರಾಯಣ್ ಅನ್ನೋ ವ್ಯಕ್ತಿಯ ವಿರುದ್ಧ ಭಾರೀ ಮೆಜಾರಿಟಿಯಲ್ಲಿ ಗೆದ್ದು ಪ್ರಧಾನಿ ಆಗ್ತಾರೆ. ಆದರೆ ರಾಜ್ ನಾರಾಯಣ್ ಅವರು ಇಂದಿರಾ ಗಾಂಧಿಯವರ ಮೇಲೆ ಒಂದು ಕೇಸನ್ನು ಹಾಕ್ತಾರೆ. ಈ ಕೇಸನ್ನು ಯಾಕೆ ಹಾಕ್ತಾರೆ ಅಂದರೆ ಈ ಇಂದಿರಾ ಗಾಂಧಿ ನನ್ನ ವಿರುದ್ಧ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳನ್ನು ಪ್ರಚಾರಕ್ಕೋಸ್ಕರ ಬಳಕೆ ಮಾಡಿಕೊಂಡಿದ್ದಾಳೆ. ಗೌರ್ಮೆಂಟ್ ವೆಹಿಕಲ್ಸ್ ಆ್ಯಂಡ್ ಗೌರ್ಮೆಂಟ್ ಹೆಲಿಕಾಪ್ಟರ್ಸನ್ನು ದುರುಪಯೋಗ ಮಾಡಿಕೊಂಡು ಎಲೆಕ್ಷನಲ್ಲಿ ಗೆದ್ದಿದ್ದಾಳೆ ಅಂತ ಅಲಹಾಬಾದ್ ಹೈಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಆದರೆ ಈ ಕೇಸ್ 4 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ಆಗುತ್ತೆ. ಕೊನೆಗೆ 1975 ಜೂನ್ 12 ಆ ದಿನ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪು ಏನು ಅಂದರೆ, ಹೌದು, ಈ ಇಂದಿರಾ ಗಾಂಧಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಎಲೆಕ್ಷನಲ್ಲಿ ಗೆದ್ದಿದ್ದಾಳೆ ಅಂತ ತೀರ್ಪನ್ನು ಕೊಡುತ್ತೆ. ಆದ್ದರಿಂದ ಇವರ ಒಂದು ಗೆಲುವು ಅದು ಗೆಲುವೇ ಅಲ್ಲ. ಆದ್ದರಿಂದ ಇವರು ಮುಂದಿನ 6 ವರ್ಷಗಳ ಕಾಲ ಯಾವುದೇ ಎಲೆಕ್ಷನ್ಗೆ ನಿಲ್ಲಬಾರದು. ಅಂದರೆ 6 ವರ್ಷಗಳ ಕಾಲ ಇವರನ್ನು ಬ್ಯಾನ್ ಮಾಡಲಾಗುತ್ತೆ ಅಂತ ತೀರ್ಪನ್ನು ಕೊಡುತ್ತೆ. ಆದರೆ ಈ ತೀರ್ಪನ್ನು ಕೇಳಿದಂಥ ಇಂದಿರಾ ಗಾಂಧಿಯವರು ಕಕ್ಕಾಬಿಕ್ಕಿಯಾಗಿ ಈ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ತಗೊಂಡೋಗ್ತಾರೆ. ಈ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ತಗೊಂಡೋದ್ಮೇಲೆ ತೀರ್ಪು ತಮ್ಮ ಪರವಾಗಿ ಬರೋದಕ್ಕೋಸ್ಕರ ಜಡ್ಜ್ಗಳ ಮೇಲೆ ಒತ್ತಡವನ್ನು ಹಾಕ್ತಾರೆ. ಆದ್ದರಿಂದನೇ 1975 ಜೂನ್ 24 ಆ ದಿನ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಅದೇನೆಂದರೆ, ಸದ್ಯಕ್ಕೆ ನೀವೇ ಪ್ರಧಾನಮಂತ್ರಿಯಾಗಿ ಮುಂದುವರಿಯಬಹುದು, ಆದರೆ ಈ ಕೇಸ್ ಇನ್ನೂ ಮುಗ್ದಿಲ್ಲ ಅಂತ ಹೇಳಿ ಮಧ್ಯಂತರ ತೀರ್ಪನ್ನು ಕೊಡುತ್ತೆ. ಈ ತೀರ್ಪನ್ನು ಕೇಳಿ ಇಂದಿರಾ ಗಾಂಧಿಯವರಿಗೆ ಟೆನ್ಷನ್ ಮಾತ್ರ ಕಡಿಮೆ ಆಗಲ್ಲ. ಯಾಕಂದರೆ ಇನ್ನೂ ಫೈನಲ್ ತೀರ್ಪು ಬರೋದು ಬಾಕಿ ಇದೆ ಅಂತ. ಈ ತೀರ್ಪನ್ನು ಕೇಳಿದಂಥ ವಿರೋಧ ಪಕ್ಷದವರು ಆ್ಯಂಡ್ ಸಾಮಾನ್ಯ ಜನರು ಈ ಸುಪ್ರೀಂ ಕೋರ್ಟ್ ಸರ್ಕಾರದ ಒತ್ತಡಕ್ಕೆ ಮಣಿದು ಈ ಥರ ತೀರ್ಪನ್ನು ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಆಲ್ರೆಡಿ ಅಲಹಾಬಾದ್ ಹೈಕೋರ್ಟ್ ಈ ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಎಲೆಕ್ಷನಲ್ಲಿ ಗೆದ್ದಿದ್ದಾಳೆ ಅಂತ ಆಲ್ರೆಡಿ ತೀರ್ಪು ಕೊಟ್ಟಾಗಿದೆ. ಆದ್ದರಿಂದನೇ ವಿರೋಧ ಪಕ್ಷದವರು, ವಿದ್ಯಾರ್ಥಿಗಳು ಆ್ಯಂಡ್ ಸಾವಿರಾರು ಜನ ಈ ಇಂದಿರಾ ಗಾಂಧಿಯವರು ರಾಜೀನಾಮೆ ಕೊಡಬೇಕು ಅಂತ ರೋಡಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಇದು ಇನ್ನೂ ಜಾಸ್ತಿನೇ ಆಗುತ್ತೆ. ಆ್ಯಂಡ್ ಕೊನೆಗೆ ಈ ಇಂದಿರಾ ಗಾಂಧಿಯವರು ನಾನು ಎಲ್ಲಿ ನನ್ನ ಅಧಿಕಾರವನ್ನು ಕಳ್ಕೊಂಡು ಬಿಡ್ತೀನಿ ಅಂತ ಭಯ ಬಿದ್ದು ಮರುದಿನ ಅಂದರೆ 1975 ಜೂನ್ 25 ಆ ದಿನ ರಾತ್ರಿ ರಾಷ್ಟ್ರಪತಿಯ ಮೇಲೆ ಒತ್ತಡವನ್ನು ಹಾಕಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿಸ್ತಾಳೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಅರಾಜಕತೆ. ಈ ಎಮರ್ಜೆನ್ಸಿ ಡಿಕ್ಲೇರ್ ಆದ ತಕ್ಷಣ ಈ ಇಂದಿರಾ ಗಾಂಧಿಯವರ ವಿರುದ್ಧ ಮಾತನಾಡುವಂಥ ರಾಜಕೀಯ ನಾಯಕರನ್ನ ಆ್ಯಂಡ್ ವಿರೋಧ ಪಕ್ಷದವರನ್ನ ಬಲವಂತವಾಗಿ ಎತ್ತಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಅಂದರೆ ಇದರಲ್ಲಿ ಮೇಯ್ನ್ ಆಗಿ ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಆ್ಯಂಡ್ ಚೌಧರಿ ಚರಣ್ ಸಿಂಗ್ ಅವರನ್ನ ಬಲವಂತವಾಗಿ ಎತ್ತಕೊಂಡೋಗಿ 19 ತಿಂಗಳ ಕಾಲ ಬಲವಂತವಾಗಿ ಜೈಲಲ್ಲಿ ಹಾಕಿ ಅವರಿಗೆ ನರಕವನ್ನು ತೋರಿಸ್ತಾರೆ. ಆ್ಯಂಡ್ ಈ ಟೈಮಲ್ಲಿ ಇಂದಿರಾ ಗಾಂಧಿಯವರು RSSನೂ ಕೂಡ ಬ್ಯಾನ್ ಮಾಡ್ತಾರೆ. ಯಾಕಂದರೆ ಈ ಇಂದಿರಾ ಗಾಂಧಿಯವರು ಮಾಡುವಂಥ ವರ್ಸ್ಟ್ ಕೆಲಸಗಳನ್ನು ಈ RSSನವರು ಎಲ್ಲಿ ಜನರಿಗೆ ಹೇಳುವಂಥ ಕೆಲಸವನ್ನು ಮಾಡಬಹುದು ಅಂತ ಈ RSSನ ಬ್ಯಾನ್ ಮಾಡ್ತಾರೆ. ಆ್ಯಂಡ್ ಬರೀ ಈ RSSನ ಬ್ಯಾನ್ ಮಾಡೋದಷ್ಟೇ ಅಲ್ಲ, ಸಾವಿರಾರು ಜನ ಕಾರ್ಯಕರ್ತರನ್ನು ಬಲವಂತವಾಗಿ ಎತ್ತಕೊಂಡೋಗಿ ಜೈಲಲ್ಲಿ ಹಾಕಿ ಅವರಿಗೆ ದಿನ ಬಡಿದು ಚಿತ್ರಹಿಂಸೆ ಕೊಡ್ತಾಯಿದ್ರು. ಇದರಿಂದನೇ ನೂರಾರು ಜನ ಕಾರ್ಯಕರ್ತರು ಜೈಲಲ್ಲೇ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಈ ಸುದ್ದಿ ಬೇಗ ಜನರಿಗೆ ಗೊತ್ತಾಗಬಾರ್ದು ಅಂತ ಈ ಎಮರ್ಜೆನ್ಸಿ ಡಿಕ್ಲೇರ್ ಆದ ತಕ್ಷಣ ಈ ದೆಹಲಿಯಲ್ಲಿ ಇರುವಂಥ ನ್ಯೂಸ್ ಪೇಪರ್ ಕಚೇರಿಗಳಿಗೆ ಕರೆಂಟನ್ನು ಕಟ್ ಮಾಡ್ತಾರೆ. ಆಮೇಲೆ
ಈ ನ್ಯೂಸ್ ಪೇಪರ್ಸನ್ನು ಆ್ಯಂಡ್ ಪತ್ರಕರ್ತರನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪ್ರೆಸ್ ಸೆನ್ಸಾರ್ಶಿಪ್ ಅನ್ನೋ ಒಂದು ರೂಲನ್ನು ತರ್ತಾರೆ. ಇದರ ಪ್ರಕಾರ ಈ ನ್ಯೂಸ್ ಪೇಪರಲ್ಲಿ ಯಾವ ಸುದ್ದಿ ಇರಬೇಕು, ಯಾವ ಸುದ್ದಿ ಇರಬಾರ್ದು ಅನ್ನೋದನ್ನು ಮೊದಲು ಸರ್ಕಾರಕ್ಕೆ ತೋರಿಸಬೇಕು. ಸರ್ಕಾರ ಓಕೆ ಅಂದರೆ ಮಾತ್ರ ಆ ನ್ಯೂಸನ್ನು ಪ್ರಿಂಟ್ ಮಾಡಬೇಕಾಗಿತ್ತು. ಒಂದು ವೇಳೆ ಸರ್ಕಾರದ ವಿರುದ್ಧ ಯಾರಾದರೂ ಏನಾದರೂ ಬರೆದ್ರೆ ಆ ನ್ಯೂಸ್ ಪೇಪರ್ ಕಚೇರಿಗೆ ಸೀಲ್ ಹಾಕಿ ಅವರ ಲೈಸೆನ್ಸನ್ನು ರದ್ದು ಮಾಡಿ ಅವರನ್ನು ಬಲವಂತವಾಗಿ ಎಳ್ಕೊಂಡೋಗಿ ಜೈಲಲ್ಲಾಗ್ತಾ ಇದ್ರು. ಆ್ಯಂಡ್ ಒಂದು ವೇಳೆ ಈ ಸರ್ಕಾರದ ವಿರುದ್ಧ ಯಾರಾದರೂ ಒಂದೇ ಒಂದು ಲೈನ್ ಬರೆದಿದ್ದಾರೆ ಅಂತ ಗೊತ್ತಾದರೆ ಸಾಕು, ಅವ್ರನ್ನ ಬಲವಂತವಾಗಿ ಹೆತ್ತಾಕೊಂಡೋಗಿ ಜೈಲಲ್ಲಾಕಿ ಒಡೆದು ಚಿತ್ರಹಿಂಸೆ ಕೊಡ್ತಾ ಇದ್ರು. ಕೊನೆಗೆ ಪೊಲೀಸರು ಅವರ ಮನೆಗೆ ಹೋಗಿ ಅವರ ಫ್ಯಾಮಿಲಿಯವರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕ್ತೀವಿ ಅಂತ ಬೆದರಿಸ್ತಾ ಇದ್ರು. ಆ್ಯಂಡ್ ಈ ಟೈಮಲ್ಲಿ 14, 19, 21, 22 ಈ ಮೂಲಭೂತ ಹಕ್ಕುಗಳನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾರೆ. ಅಂದರೆ ಜನರು ಸಭೆ ಸೇರಬಾರ್ದು, ಗುಂಪು ಕಟ್ಟಬಾರ್ದು, ಮೆರವಣಿಗೆ ಮಾಡಬಾರ್ದು ಆ್ಯಂಡ್ ಧರಣಿಯನ್ನು ಕೂರೋದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾರೆ. ಆ್ಯಂಡ್ ಈ ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ 39 ಆ್ಯಂಡ್ 42ನೇ ತಿದ್ದುಪಡಿಯನ್ನು ತರ್ತಾರೆ. ಇದರಿಂದ ಸರ್ಕಾರ ಏನೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ಅದನ್ನು ಕೇಳುವಂಥ ಅಧಿಕಾರ ಕೋರ್ಟ್ಗಳಿಗೆ ಇಲ್ಲದೆ ಇರೋ ಥರ ಮಾಡ್ತಾರೆ. ಆ್ಯಂಡ್ ಇದೆಲ್ಲ ಒಂದು ಕಡೆ ಇದ್ದರೆ ಈ ಟೈಮಲ್ಲಿ ಇಂದಿರಾ ಗಾಂಧಿಯ ಮಗ ಸಂಜಯ್ ಗಾಂಧಿ ಮಾಡಿರುವಂಥ ಕೆಲಸಗಳು ಇದಕ್ಕಿಂತ ವರ್ಸ್ಟ್ ಆಗಿದ್ದಾವೆ. ಈ ಎಮರ್ಜೆನ್ಸಿ ಟೈಮಲ್ಲಿ ತಾಯಿಗಿಂತ ಮಗನೇ ಅತಿ ಹೆಚ್ಚು ಅಧಿಕಾರವನ್ನು ಚಲಾಯಿಸ್ತಾನೆ. ಯಾಕಂದರೆ ಈ ಟೈಮಲ್ಲಿ ಭಾರತದ ಜನಸಂಖ್ಯೆ ತುಂಬ ವೇಗವಾಗಿ ಹೆಚ್ಚಾಗ್ತಾ ಇತ್ತು. ಇದನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಈ ಎಮರ್ಜೆನ್ಸಿ ಟೈಮಲ್ಲಿ ಈ ಸಂಜಯ್ ಗಾಂಧಿ ಬಲವಂತವಾಗಿ ಸ್ಟೆರಿಲೈಸೇಷನ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಗಂಡಸರನ್ನ ಬಲವಂತವಾಗಿ ಹೇಳ್ಕೊಂಡೋಗಿ ಅವರಿಗೆ ಮುಂದೆ ಮಕ್ಕಳು ಆಗದಿರೋ ಥರ ಆಪ್ರೇಷನ್ ಮಾಡೋದು. ಇದಕ್ಕೋಸ್ಕರ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಹೋಟೆಲ್ಸಲ್ಲಿ ಎಲ್ಲಂದರೆ ಅಲ್ಲಿ ಗಂಡಸರು ಸಿಕ್ಕರೆ ಸಾಕು ಅವ್ರನ್ನ ಹೆತ್ತಾಕೊಂಡೋಗೋದು, ಅವರಿಗೆ ಆಪ್ರೇಷನ್ ಮಾಡೋದು. ಈ ಆಪ್ರೇಷನ್ ಮಾಡೋದು ಯಾವ ಲೆವೆಲ್ಗೆ ಹೋಗಿತ್ತು ಅಂದರೆ ಇಲ್ಲಿ ಬರೀ ಮದುವೆ ಆದವರಿಗಷ್ಟೇ ಅಲ್ಲ, ಇನ್ನು ಮದುವೆ ಆಗದೇ ಇರುವಂಥ ಯುವಕರಿಗೂ ಕೂಡ ಬಲವಂತವಾಗಿ ಎತ್ತಾಕೊಂಡೋಗಿ ಅವರಿಗೆ ಆಪರೇಷನ್ ಮಾಡ್ತಾ ಇದ್ರು. ಆದರೆ ಈ ಆಪರೇಷನ್ಗೆ ಮೇನ್ ಟಾರ್ಗೆಟ್ ಯಾರಾಗಿದ್ರು ಅಂದರೆ ಬಡವರು, ರೈತರು, ಸ್ಲಮ್ಮಲ್ಲಿ ವಾಸ ಮಾಡುವಂಥ ಜನರಾಗಿದ್ದರು. ಆದರೆ ಇವರು ಶ್ರೀಮಂತರನ್ನ ಟಚ್ಚೇ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಹಳ್ಳಿಗಳಲ್ಲಂತೂ ಈ ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗಿತ್ತು ಅಂದರೆ ಗಂಡಸರು ಈ ಆಪರೇಷನ್ಗೆ ಎದುರ್ಕೊಂಡು ಹೊಲದಲ್ಲಿ, ಗದ್ದೆಯಲ್ಲಿ ಆ್ಯಂಡ್ ಕಾಡಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾ ಇದ್ರು. ಆದರೆ ಯಾರಾದರೂ ಈ ಆಪರೇಷನ್ನ ಮಾಡಿಸ್ಕೊಳ್ದೆ ಓಡೋದ್ರೆ ಆ ಇಡೀ ಹಳ್ಳಿಗೆ ನೀರು ಕೊಡೋದನ್ನು ನಿಲ್ಲಿಸ್ತಾ ಇದ್ರು ಆ್ಯಂಡ್ ಅವರ ರೇಷನ್ ಕಾರ್ಡ್ಸನ್ನು ಕ್ಯಾನ್ಸಲ್ ಮಾಡ್ತಾ ಇದ್ರು. ಆ್ಯಂಡ್ ಬರೀ 2 ವರ್ಷಗಳಲ್ಲಿ 100 ಅಲ್ಲ, 1000 ಅಲ್ಲ, ಬರೋಬ್ಬರಿ 1,07,00,000ಕ್ಕಿಂತ ಹೆಚ್ಚು ಜನರಿಗೆ ಈ ಆಪರೇಷನ್ನ ಮಾಡ್ತಾರೆ. ಆದರೆ ಈ ಆಪರೇಷನ್ ಮಾಡುವಂಥ ಕ್ಯಾಂಪ್ಗಳಲ್ಲಿ ಸರಿಯಾದ ಫೆಸಿಲಿಟೀಸೇ ಇರ್ತಾ ಇರಲಿಲ್ಲ. ಇದರಿಂದ ಇನ್ಫೆಕ್ಷನ್ ಆಗಿ 1774 ಜನ ಸತ್ತೋಗಿದ್ದಾರೆ. ಅಂದರೆ ಅಫಿಷಿಯಲ್ ಆಗಿ ಇಷ್ಟು ಜನ ಸತ್ತೋಗಿದ್ದಾರೆ, ಅನ್ಅಫಿಷಿಯಲ್ ಆಗಿ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ಈವಾಗಿನವರೆಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಆ್ಯಂಡ್ ಏನೇ ಹೇಳಿ, ಈ ಎಮರ್ಜೆನ್ಸಿ ಟೈಮ್ ಅನ್ನೋದು ಇಡೀ ಭಾರತದ ಇತಿಹಾಸದಲ್ಲೇ ಜನರು ಅತಿ ಕಷ್ಟವನ್ನು ಅನುಭವಿಸಿದ ಕಾಲಗಳಲ್ಲಿ ಇದು ಕೂಡ ಒಂದು. ಇವತ್ತು ಈ ಸಂವಿಧಾನದ ಬಗ್ಗೆ ತುಂಬ ದೊಡ್ಡದಾಗಿ ಮಾತಾಡುವಂಥ ಈ ಕಾಂಗ್ರೆಸ್ ಈ ಎಮರ್ಜೆನ್ಸಿ ಟೈಮಲ್ಲಿ ಇದೇ ಸಂವಿಧಾನಕ್ಕೆ ಏನು ಮಾಡಿತ್ತನ್ನೋದನ್ನು ಪ್ರತಿಯೊಬ್ಬರು ನೆನಪಿಟ್ಕೋಬೇಕು. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನು ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.